ಹಲೋ ಎವ್ರಿವನ್, ನಮಸ್ತೆ. ಇವತ್ತು ಜಸ್ಟ್ ನಾನೊಂದು 4 ಗಂಟೆ ಆಗಿತ್ತು, ಶಾಪಿಂದ ಜಸ್ಟ್ ಬಂದೆ. ಹಾಗೆ ಮನೆ ಕೆಲಸ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಉಳಿದಿತ್ತು, ಅವನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ಊಟಕ್ಕೆ ತಗೊಂಡೋಗಿರಲಿಲ್ಲ, ಹಶ್ವಾಗೋಯ್ತು. ಬೆಳಿಗ್ಗೆದು ನಾನು ಒಂದೆಲ್ಗ ಸೊಪ್ಪಿಂದು ನೀರು ದೋಸೆ ಮಾಡಿದ್ದೆ. ಅಂದರೆ ಈ ಹಿಂದೆ ನಾನು ತಿಳಿಸಿದ್ದೆ, ಇದು ಏನಿಲ್ಲ, ಸೇಮ್ ಅಕ್ಕಿ ನೆನೆಸ್ಕೊಂಡಿರ್ತೀವಲ್ವ, ಅದನ್ನು ರುಬ್ಬುವಾಗ ಒಂದು ಸ್ವಲ್ಪ ಒಂದೆಲ್ಗ ಸೊಪ್ಪನ್ನು ಹಾಕಿಬಿಟ್ಟು ಒಂದೆರಡು ಜೀರಿಗೆ ಏನಾದರೂ ಹಾಕಿ ರುಬ್ಕೊಂಡ್ಬಿಟ್ರೆ ಆಯಿತು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ಈ ರೀತಿ ಏನಾದರೂ ಆಹಾರದಲ್ಲಿ ನಾವು ಸೇರಿಸಿ ಮಕ್ಕಳಿಗೋ ಅಥವಾ ನಾವು ಕೂಡ ಇದನ್ನು ಸೇವನೆ ಮಾಡ್ಬೋದು. ಅದನ್ನು ನಾನು ಬೆಳಿಗ್ಗೆ ರುಬ್ಬಿಟ್ಟಿದ್ದೆ, ಹಿಟ್ಟು ಇತ್ತು ಸ್ವಲ್ಪ. ಬಂದೋಳೆ ದೋಸೆನೆಲ್ಲ ಹುಯ್ಕೊಂಡು ಒಂದು ಸ್ವಲ್ಪ ತಿಂಡಿ ಎಲ್ಲ ತಿಂದು ರಾಮುನ ಬರುವಾಗ ಕರ್ಕೊಂಡು ಬರ್ತೀನಿ ಅಂಗನವಾಡಿಯಿಂದ. ಅದಕ್ಕೆ ನನಗೆ ಬೇಗ ಬರಬೇಕಾಗತ್ತೆ, 3 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀನಿ. ಅದು ಏನಾದರೂ ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ಹಾಗೆ ನಡ್ಕೊಂಡೇ ಬರಬೇಕಲ್ಲ, ಅದಕ್ಕೆ 3 ಗಂಟೆಗೆ ಹೊರಟ್ಬಿಡ್ತೀನಿ ನಾನು. ಮನೆಗೆ ಬಂದು ಏನಾದರೂ ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಂಜೆನ ಕೆಲಸ ಶುರು ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಮನೇಲಿ ನನಗೆ ಹೊಲಿಯೋಕ್ಕೆ ಟೈಮೇ ಸಿಗ್ತಾ ಇಲ್ಲ, ಅದೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಕೆಲವೊಂದಿಷ್ಟು ತೊಗೊಂಡೋಗ್ತೀನಿ, ಅಲ್ಲಿಗೆ ಶಾಪಿಗೆ ತೊಗೊಂಡೋಗಿ ಹೊದ್ಕೊಂಡು ಬಂದುಬಿಡ್ತೀನಿ. ಹಾಗೆ ಬರ್ತಾ ಒಂದು ಸ್ವಲ್ಪ ಅಡುಗೆದು ಪಾತ್ರೆಗಳೆಲ್ಲ ಬೇಕಿತ್ತು, ಒಂದೆರಡು ಸಾಮಾನು. ಮತ್ತು ರಾಯರಿಗೆ ಒಂದು 5 ಎಸಳಿಂದು ತುಪ್ಪದ ದೀಪ, ಅಂದರೆ ಆರತಿ ಅಂತೀವಲ್ಲ, ಹಾಗೆ ಮಾಡಬೇಕು, ಒಂದು ತರಬೇಕು ಅಂತ ತುಂಬಾ ಆಸೆ ಇತ್ತು. ಹೊಲಿಗೆದು ಅದು ಇದು ದುಡ್ಡೆಲ್ಲ ಬಂದಿತ್ತಲ್ವ, ಅದನ್ನು ಜೋಡಿಸ್ಕೊಂಡು ತೊಗೊಂಡೋಗಿ ಬಂದೆ. 275 ರೂಪಾಯಿ ಅಂತ ಹೇಳ್ದೆ. ಆಮೇಲೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಸಿ ಇದು ಮತ್ತು ಒಂದು ಬಂಡಿ ಎಲ್ಲನೂ ತೊಗೊಂಡೆ. ಒಟ್ಟು 800 ರೂಪಾಯಿ ಆಯಿತು. ಏನೋ ನಮ್ಮ ಖರ್ಚಿಗೆ ನಮಗೆ ಬೇಕಾಗಿದ್ದನ್ನು ತೊಗೊಳಕ್ಕಾಗತ್ತಲ್ವ. ಮನೇಲಿ ನಾವು ಈ ಥರ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡ್ರೆ. ನೋಡಿ, ಇದು ಅಂದರೆ ಇಂಡಾಲ್ಯೂಮಿನಿಯಂ ಬಂಡಿ ಇದು. ಅದು ಸ್ಟೀಲಿಂದಿತ್ತು, ಅದಕ್ಕೆ ತಳ ಹಿಡಿದ್ಬಿಡೋದು. ಇದು ಕೂಡ ಹಾಗೆ ಚಪಾತಿದು ಒಂದು ಬಂಡಿನ ತೊಗೊಂಡೆ ಮಾಡೋಕ್ಕೆ ಅಂತ. ಅಂದರೆ ಅದು ಇನ್ನೊಂದು ಬಂಡಿ ಇತ್ತು, ಅದು ಸ್ವಲ್ಪ ಹಳೇ ಆಗ್ಬಿಟ್ಟಿತ್ತು. ಬಿಡೋಣ, ಅದು ಯಾಕೆ, ತುಂಬ ವರ್ಷ ಆಯಿತು. ತುಂಬ ವರ್ಷ ನಾವು ಪಾತ್ರೆಗಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಎಸೆದಂತೂ ಗುಜ್ರಿಗೆ ಹಾಕಿದರೆ ಹೋಗುತ್ತೆ. ಹಾಗೆ ಇದೊಂದು ಆರತಿ. ಆನಂತರ ಇದು ಗೊತ್ತಿರ್ಬೋದು ಕೆಲವೊಬ್ಬರಿಗೆ ಈ ಒಂದು ಟಿಪ್ಪು. ಅದ್ರ ಮೇಲ್ಗಡೆ ಇರೋ ಸ್ಟಿಕ್ಕರನ್ನು ಸ್ವಲ್ಪ ನಾವು ಆ ಪಾತ್ರೆನ ಬಿಸಿ ಮಾಡಿದ್ರೆ ಇದನ್ನು ನೀಟಾಗಿ ನಮಗೆ ತೆಗಿಯೋಕ್ಕಾಗತ್ತೆ. ಇರಲಿ ಅಂತ ನಾನು ನಿಮಗೆ ಒಂದು ತೋರಿಸ್ತಾ ಇರೋದು. ಯಾರಾದರೂ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಈ ಟಿಪ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ನಾವು ಏನಾದರೂ ಇದನ್ನು ನೆನೆ ಹಾಕಾಗೆ ವಾಶ್ ಮಾಡೋಕ್ಕೆ ಹೋದರೂ ಇದು ಕ್ಲೀನಾಗಿ ಬರಲ್ಲ. ನೋಡಿ ಈ ಥರ. ಹಾಗೆ ರಾಮನಿಗೆ ಟಿ ವಿ ಹಚ್ಕೊಡು ಅಂತ ಅಂದ, ಹಾಗೆ ಟಿ ವಿನ ಹಚ್ಕೊಟ್ಟು ಅವನಿಗೆ ನೋಡೋಕ್ಕೆ ಕೊಟ್ಟಿದ್ದೀನಿ. ಆಟ ಆಡ್ಕೋತಾ ಇದ್ದಾನೆ. ಹಾಗೆ ಇಲ್ಲಿ ನೋಡಿ, ನಂದು ಇಲ್ಲಿ ಮನೇಲಿರೋದು ಬಟ್ಟೆಗಳು ಇವೆಲ್ಲ ನಿನ್ನೆ ನೈಟ್ ಒಂದು ಸ್ವಲ್ಪ ಹೊದ್ದು ಹಾಗೆ ಫಿನಿಷ್ ಮಾಡ್ಕೊಂಡು ಹೋಗಿದ್ದೆ. ಇವತ್ತು ಅಲ್ಲಿಗೆ ಯಾವುದು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ. ಅಕ್ಕನ ಬಟ್ಟೆ ಒಂದು ಸ್ವಲ್ಪ ಇದ್ವು, ಅವ್ರಿಗೆ ಪಾಪ ಮಾಡ್ಕೊಡೋಣ ಅಂತ ಅದನ್ನು ಸ್ಟಿಚ್ ಮಾಡಿಕೊಟ್ಟು ಬಂದೆ. ಈಗ ಇದನ್ನೆಲ್ಲ ಮಾಡಬೇಕು, ಹ್ಯಾಂಡ್ ವರ್ಕ್ ಇದೆ, ಸುಮಾರು ಕೆಲಸ ಇದೆ. ಈ ಬ್ಲೌಸ್ ತುಂಬ ಚೆನ್ನಾಗಿ ಬಂತು, ನೀಟಾಗಿ. ಅಂದರೆ ಮಟೀರಿಯಲ್ ಚೆನ್ನಾಗಿದ್ದರೆ ನಮಗೆ ವರ್ಕ್ ಕೂಡ ಮಾಡೋಕ್ಕೂ ಈಸಿ, ಮತ್ತು ವರ್ಕ್ ಕೂಡ ಫಿನಿಶಿಂಗಾಗಿ ಬರುತ್ತೆ. ಕೆಲವೊಂದು ಸಲ ಮಟೀರಿಯಲ್ ಚೆನ್ನಾಗೇ ಇರಲ್ಲ, ಆಗ ನಾವು ಎಷ್ಟು ಚೆನ್ನಾಗಿ ಹೊಲಿಯೋಕ್ಕೆ ಟ್ರೈ ಮಾಡಿದ್ರೂ ಅದು ಚೆನ್ನಾಗಿ ಆಗಲ್ಲ. ಹಾಗಾಗಿ ನಾವು ಸ್ಟಿಚಿಂಗ್ ಏನಿದೆ ಅಲ್ವಾ, ಅದು ಮಟೀರಿಯಲ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ಮಂಗಳವಾರ, ಲೋಗನ್ನ ಮತ್ತೆ ನಿನ್ನೆದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲಲ್ಲ, ಹಾಗಾಗಿ ಇವಾಗ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾಪಿಗೆ ರೆಡಿ ಆಗಿದ್ದೀನಿ. ಅಷ್ಟರ ಒಳಗಡೆ ನನ್ನ ಅಡುಗೆ ಕೆಲಸ ಅಂದರೆ ತಿಂಡಿ ಇದೆಲ್ಲ ಮುಗಿಸ್ಕೊಂಡೆ. ಇಡ್ಲಿ ಮಾಡಿದ್ದೆ, ಮತ್ತೆ ಇಡ್ಲಿಗೆ ಸಾಂಬಾರ್ ಮಾಡಿದ್ದೆ. ಅನ್ನಕ್ಕೆ ಮತ್ತೆ ಇಡ್ಲಿಗೆ ಎರಡೂ ಆಗಲಿ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟೆ. ಇನ್ನೇನು ಅನ್ನ ಒಂದು ಮಾಡ್ಕೊಂಡ್ರೆ ಆಯಿತು ಅಷ್ಟೇನೆ. ಈಗ ನಾನು ತಿಂಡಿ ಅದೆಲ್ಲ ತಗೊಳ್ಳಿಲ್ಲ, ಇನ್ನೂ ರೆಡಿ ಮಾಡ್ಕೊಂಡು ಹೋಗಬೇಕು. ಹಾಗೆ ನಿಮಗೆ ಕೆಲವೊಂದಿಷ್ಟು ಮೀಶೋದಿಂದ ನಾನು ತರಿಸಿದಂಥ ಪ್ರಾಡಕ್ಟ್ಗಳನ್ನು ತೋರಿಸ್ತಾ ಇದ್ದೀನಿ. ಇದನ್ನ ಜ್ಯೋತಿ ಶಿವರಾಮ್ ಅಂತ ನನ್ನ ಒಂದು ಹೊಲಿಗೆ ಚಾನಲ್ ಇದೆ ಅಲ್ವಾ, ಅದ್ರಲ್ಲಿ ಕೂಡ ನಿಮಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫುಲ್ ಡೀಟೇಲ್ ವಿಡಿಯೋ ಅದರೊಳಗಡೆ ಇರುತ್ತೆ, ಪ್ರೈಸ್ ಎಷ್ಟು ಅದು ಇದು ಎಲ್ಲಾನು. ಬಟ್ ಈ ಪ್ರಾಡಕ್ಟ್ ಏನಾದ್ರು ಇಷ್ಟ ಆಯಿತು ಅಂತಂದರೆ ನಿಮಗೆ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡ್ಕೊಳ್ಳಿ, ಪ್ರೈಸ್ ಎಷ್ಟಿದೆ ಏನು ಎಲ್ಲಾನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಮೀಶೋದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ, ಮತ್ತೆ ನಿಮ್ಗೆ ಈಸಿ ರಿಟರ್ನ್ ಅಂಡ್ ರೀಫಂಡ್ ಕೂಡ ಆಗತ್ತೆ. ಒಮ್ಮೆ ನಿಮ್ಗೆ ಇಷ್ಟ ಆಗಿಲ್ಲ ಅಥವಾ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ನೀವು ಅದನ್ನ
ಆರಾಮಾಗಿ ಅದರಲ್ಲಿ ರಿಟರ್ನ್ ಕೂಡ ಮಾಡ್ಕೋಬಹುದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ, ಅಥವಾ ನನ್ನ ಇನ್ಸ್ಟಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೀಶೋ ಅಂತಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ಬೇರೆ ಬೇರೆ ಶಾಪ್ಸಿ, ಮಿತ್ರ, ಈ ತರ ಎಲ್ಲಾ ಆಪ್ ಗಳಲ್ಲೂ ಕೂಡ ರಿಟರ್ನ್ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಅವ್ರು ಕೊಡೋದಿಲ್ಲ ಅಷ್ಟೇ, ಅದನ್ನ ನೋಡ್ಕೊಂಡು ನೀವು ಆರ್ಡರ್ ಮಾಡ್ಬೇಕು. ಬಟ್ ಮೀಶೋದಲ್ಲಿ ಮಾತ್ರ ಆತರ ಇಲ್ಲ, ರಿಟರ್ನ್ ಅಂಡ್ ರಿಫಂಡ್ ತುಂಬಾ ಚೆನ್ನಾಗಿ ಅವರು ಮಾಡ್ಕೊಡ್ತಾರೆ. ಸರಿನಾ? ಸೊ ಇದು ಫಸ್ಟ್ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ರೆಡ್ ಕಲರ್ ಅಲ್ಲಿ ಇದೆ, ಮತ್ತೆ ಇಲ್ಲಿ ಗ್ರೀನ್ ಕಲರ್ದು ಫ್ಲವರ್ಸ್ ಡಿಸೈನ್ ಇದೆ. ಬಟ್ಟೆ ಏನಿದೆ ಅಲ್ವಾ, ಇದು ಕ್ಲೋತ್, ವೆಲ್ವೆಟ್ ಕ್ಲೋತ್ ಇದು. ಸರಿನಾ? ಇಲ್ಲಿ ಬ್ಯಾಕ್ ಡಿಸೈನ್ ಈ ತರ ಇದೆ, ನೆಟ್ಟೆಡ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ಮತ್ತೆ ಸ್ಲೀವ್ಗೆ ಇದು ಜ್ಯುವೆಲ್ರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಆಯ್ತಾ? ಮತ್ತೆ ನಿಮ್ಗೆ ಇದೇನಾದ್ರೂ ಇದು 36 ಅನ್ಕೋತೀನಿ ಅಲ್ಟ್ರೇಬಲ್, ಮತ್ತೆ ಸೈಜ್ ಚಾರ್ಟ್ ಕೂಡ ಅಲ್ಲಿರುತ್ತೆ, ನೋಡ್ಕೊಂಡು ತಗೊಳ್ಳಿ. ಇದನ್ನ ನೀವು ಅಲ್ಟ್ರೇಷನ್ ಮಾಡ್ಕೋಬಹುದು, ಅಂದ್ರೆ ನಿಮ್ಮ ಏನು ಫಿಟ್ಟಿಂಗ್ ಯಾವ ತರ ಇದೆ ಅದಕ್ಕೆ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ನಿಮ್ಗೆ ಇಲ್ಲ ನೆಕ್ ಕೂಡ ಹಾಗೆ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬಹುದು. ಆಯ್ತಾ? ಏನು ಚಿಕ್ಕದಾಯ್ತು ಅಂತಂದ್ರೆ ಇನ್ನೊಂಚೂರು ದೊಡ್ಡದು ಕೂಡ ಇದನ್ನ ಮಾಡ್ಕೋಬಹುದು. ಟೈಲರಿಗೆ ಕೊಟ್ರೆ ಅವರು ನೀಟಾಗಿ ಮಾಡ್ಕೊಡ್ತಾರೆ. ಕ್ಲೋತ್ ತುಂಬಾ ಚೆನ್ನಾಗಿದೆ, ಇದು ಹೆವಿ ಇಲ್ಲ, ವೆಲ್ವೆಟ್ ಆದ್ರೂ ಕೂಡ ಹೆವಿ ಇಲ್ಲ. ನೋಡ್ತಾ ಇದ್ದೀರಲ್ವಾ, ಇದು ರೆಡ್ ಕಲರ್ ನಾನು ತರ್ಸ್ಕೊಂಡಿರೋದು. ಗೋಲ್ಡನ್ ಸಾರಿ ಇರ್ಬೋದು, ಅಥವಾ ಗ್ರೀನ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಇರೋ ಸಾರಿಗೂ ಕೂಡ ಸಖತ್ತಾಗಿ ಕಾಣಿಸುತ್ತೆ ಇದು. ಇಲ್ಲಿ ಬ್ಯಾಕ್ ಅಲ್ಲಿ ತುಂಬಾ ಡೀಪ್ ನೆಕ್ ಕೊಟ್ಟಿದ್ದಾರೆ, ಮತ್ತೆ ನೆಟ್ ಇಲ್ಲಿ ಕಾಣಿಸ್ತಿದಲ್ವಾ, ಇದನ್ನ ಅವರು ಕವರ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ವೇರ್ ಮಾಡಿದ್ಮೇಲೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು. ಈ ಬ್ಲೌಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ. ಆಯ್ತಾ? ಎಲ್ಲದು ಲಿಂಕ್ ನಾನು ಕೊಟ್ಟಿರ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಆಪ್ ಇಂದ ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆನಾ? ಎಷ್ಟು 400 ಏನೋ ಇದೆ. ಮತ್ತೆ ಜುಲೈ 19ರಿಂದ 24 ತನಕ ಏನೋ ಆಫರ್ ಬಿಟ್ಟಿದ್ದಾರೆ ನೋಡಿ ಮೀಶೋದಲ್ಲಿ. ಇವಾಗ ಇದನ್ನ ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ವಿಶ್ ಲಿಸ್ಟಿಗೆ ಹಾಕಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಅಥವಾ ನನ್ನ ವಿಡಿಯೋನೇ ನೀವು ಇನ್ನೊಂದ್ಸಲ ನೋಡ್ಬಿಟ್ಟು ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಹಿತ ನೀವು ಆ ದಿವಸ ತಗೋಬೇಡಿ, ಆಫರ್ ಇರುತ್ತೆ, ಸ್ವಲ್ಪ ಡಿಸ್ಕೌಂಟ್ ಕೂಡ ಆಗತ್ತೆ. ಜುಲೈ 19ರಿಂದ 24 ಅನ್ಸುತ್ತೆ. ಇದ್ರ ಬಗ್ಗೆ ಅಪ್ಡೇಟ್ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಕೊಡ್ತಾ ಇರ್ತೀನಿ. ಸೊ ನಾನು ಅದಕ್ಕೆ ಹೇಳಿದ್ದು, ನನ್ನ ಪೇಜು ಮತ್ತೆ ಯೂಟ್ಯೂಬ್ ಚಾನಲ್ ಇರ್ಬೋದು, ಎಲ್ಲ ಕಡೆ ಒಂದ್ಸಲ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಹಾಕೊಂಡಿರಿ. ನಾನು ಎಲ್ಲೆಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಕ್ಕೆ ಬರಲ್ಲ, ಸೊ ಹಂಗಾಗಿ ಹೇಳಿಟ್ಟೆ. ಇದು ಬ್ಲೌಸ್ ಆಯ್ತು. ಅಂಡ್ ಇದೊಂದು ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸುಮಾರು 1 ವರ್ಷ ಆಯ್ತು ನಾವು ತಗೊಂಡು. ಇದು ನಮ್ಮ ಪೃಥ್ವಿ SLC ಗೆ ಹೋಗುವಾಗ ನಾನು ಅವನಿಗೆ ತೆಗೆಸ್ಕೊಟ್ಟಿದ್ದೆ. ಸಾಫ್ಟ್ ಇದೆ, ಮತ್ತೆ ನಾನು ಇದು ಎಷ್ಟು 200 ಚಿಲ್ಲರೆ ಎಷ್ಟೋ ಕೊಟ್ಟಿರೋದು ಅಷ್ಟೇನೆ ಇದಕ್ಕೆ. ಆಯ್ತಾ? ನನ್ ಸಿಕ್ಕಿದ್ರೆ ನಾನು ಇಲ್ಲಿ ಹಾಕ್ತೀನಿ ಸ್ಕ್ರೀನ್ ಶಾಟ್ ಅಲ್ಲಿ, ಒಮ್ಮೆ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಂತೂ ಕೊಟ್ಟಿರ್ತೀನಿ. ಸರಿನಾ? ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ಇದು. ಅವನು ಬುಕ್ಸ್ ಎಲ್ಲ ಸುಮಾರು ಎಲ್ಲ ತಗೊಂಡ್ ಹೋಗ್ತಿದ್ದ. ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಬೇರೆ ಬ್ಯಾಗ್ ಅವನಿಗೆ ತೆಗೆಸ್ಕೊಟ್ಟಿದೀವಿ. ಮತ್ತೆ ಇದನ್ನ ನಾನೀಗ ಶಾಪಿಗೆ ಎಲ್ಲಾದ್ರೂ ಜಾಸ್ತಿ ಏನಾದ್ರು ಊಟ, ನೀರ್ ಬಾಟ್ಲ್, ಅದು ಇದು ಎಲ್ಲ ಹಾಕೊಂಡು ಹೋಗೋದೇ ಬೇಕು ಅಂತ ಹೇಳಿ ಇವಾಗ ಇದು ನಾನು ಯೂಸ್ ಮಾಡ್ತಾ ಇರೋದು. ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಬಂತು, ಹಾಗಾಗಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇರೋದು. ಬ್ಯಾಗ್ ಲಿಂಕ್ ಬೇಕು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೇ ತರ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಅವುಗಳ ವಿಡಿಯೋನ ನಿಮ್ಗೆ ಪ್ಲೇ ಮಾಡ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾದ್ರೂ ಲಿಂಕ್ ಇರುತ್ತೆ. ಸರಿನಾ? ಮನೇಲಿ ಗಡಿಯಾರ ಎಲ್ಲಾಗಿತ್ತು, ಅದು ಒಂದು ಮೀಶೋದಲ್ಲೇ ತೊಗೊಂಡಿದ್ದೆ ಒಂದು 2-3 ವರ್ಷದ ಹಿಂದೆ. ಚೆನ್ನಾಗಿ ಬಂತು. ಇವಾಗ ಇದನ್ನು ಇಷ್ಟ ಆಯಿತು, ತೊಗೊಂಡೆ. ಜೈ ಶ್ರೀರಾಮ್ ಅಂತ ಇದೆ, ಆಂಜನೇಯಂದು ಒಂದು ಮೂರ್ತಿ ಕೂಡ ಇದೆ. ಈಗಾಗಲೇ ನಾನು ಇದ್ರ ಬಗ್ಗೆ ವೀಡಿಯೋಸ್ನ ಇನ್ನೂ ನಿಮಗೆ ಹತ್ತಿರದಿಂದ ತೋರಿಸಿ ಮಾಡಿ ಎಲ್ಲ ನನ್ನ ಜ್ಯೋತಿ ಶಿವರಾಮ್ ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ. ಆಯಿತಾ? ಇವೆಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆ ಇದೊಂದು ಸ್ಟಿಕ್ಕರ್ ತೊಗೊಂಡೆ, ರಾಯರಿದ್ದಾರೆ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ನಮ್ಮದು ದೇವ್ರ ಏನು ನಾನು ಪೀಠ ಇಟ್ಟಿದ್ದೀನಲ್ಲ, ಅದ್ರ ಬಾಗಿಲಿಗೆ, ಆ ಪೂಜಾ ರೂಮಿನ ಬಾಗಿಲಿಗೆ ಇದನ್ನು ಅಂಟಿಸಿದ್ದೀನಿ. ತುಂಬ ಕ್ಯೂಟಾಗಿದೆ. ರಾಯರಿದ್ದಾರೆ ಮನೆ ಒಳಗಡೆ, ರೂಮ್ನೊಳಗಡೆ ಅವರಿದ್ದಾರೆ. ಏನೋ ಒಂಥರ ಫೀಲಿಂಗ್ ಅಪ್ಪ. ಸೊ ಅದೊಂದು ಸ್ಟಿಕ್ಕರ್ ತೊಗೊಂಡೆ. ಆ್ಯಂಡ್ ಇದು ಬಂದು ನಮ್ಮ ರಾಮ್ ಏನು ಮಾಡ್ತಿದ್ದ ಅಂದರೆ, ಎಲ್ಲ ಈಗ ಕೀ ಇದ್ದರೆ ಅದೆಲ್ಲ ಸಿಕ್ಕದು ಎಸ್ಯೋನು, ಅದಕ್ಕೆ ಅದು ಕಳೆದೋಗ್ಬಿಡುತ್ತೆ ಅಂತ ಹೇಳಿ ಇದೊಂದು ಚಿಕ್ಕದು ವಾಲ್ ಹ್ಯಾಂಗಿಗೆ ತೊಗೊಂಡಿದ್ದೀನಿ. ಎಷ್ಟೋ 120 ರೂಪಾಯಿನ ಎಷ್ಟೋ ಇರಬೇಕು ಅಷ್ಟೇ ಇದಕ್ಕೆ. ಅದು ಕ್ಯಾಶ್ ಆನ್ ಡೆಲಿವರಿ ಆದರೆ ಹೆಚ್ಚು, ಆನ್ಲೈನ್ ಪೇಮೆಂಟ್ ಆದರೆ ಇನ್ನೂ ಕಡಿಮೆ ಆಗಿರುತ್ತೆ ನೋಡಿ. ಇವಾಗ ಇದರೊಳಗಡೆ ಈ ಹಣಿಗೆ ಅದು ಇದು ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಅಂದರೆ ನಮ್ಗೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಒಂದೊಂದ್ಸಲ. ಇದು ನಾವು ಸ್ಟಿಚ್ ಕೂಡ ಮಾಡ್ಕೋಬೋದು. ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಟಿಚಿಗೆ ಯಾಕೆ ಸುಮ್ಮನೆ 120 ರೂಪಾಯಿ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು. ಹಾಗೆ ಇದೊಂದು ಸಾರಿಯನ್ನು ಕೂಡ ತೊಗೊಂಡಿದ್ದೆ.
ಚೈನಾ ಸಿಲ್ಕ್ ಇದು ಮಟೀರಿಯಲ್ ಬಂದು ತುಂಬ ಅಂದರೆ ತುಂಬ ಸಾಫ್ಟ್ ಆಗಿತ್ತು, ಲೈಟ್ ವೆಟ್. ಹಾಗೆ ಇದು ಒಂದು ಹೊಸ ಪ್ಯಾಟರ್ನಲ್ಲಿದೆ. ನಾನು ಇದ್ರ ವಿಡಿಯೋ ಫುಲ್ ಡೀಟೇಲ್ಸ್ ವೀಡಿಯೋನ ನನ್ನ ಜ್ಯೋತಿ ಶಿವರಾಮ್ ಯೂಟ್ಯೂಬ್ ಚಾನಲಲ್ಲಿದೆ, ಅಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇನ್ಸ್ಟಾಗ್ರಾಮ್ನಲ್ಲಂತೂ ನಾನು ಎಲ್ಲ ಪ್ರಾಡಕ್ಟ್ಗಳು ಅಪ್ಡೇಟ್ ಹಾಕ್ತಾನೆ ಇರ್ತೀನಿ. ಈ ಥರ ಇದೆ ಅಂದರೆ ಒಂದು ಡಿಸೈನ್ಸ್ ಇದೆಲ್ಲ ತುಂಬ ತುಂಬ ಬೇರೆ ಬೇರೆ ರೀತಿಯಲ್ಲಿದೆ. ಇದನ್ನು ನಾನು ನೋಡೋಣ ಹುಟ್ಟಾದ್ಮೇಲೆ ನಿಮಗೆ ಯಾವತ್ತಾದರೂ ಒಂದಿನ ತೋರಿಸ್ತೀನಿ ಅದ್ರ ಬಗ್ಗೆ. ಈ ಒಂದು ಜ್ಯೋತಿ ಶಿವರಾಮ್ ಯೂಟ್ಯೂಬ್ ಚಾನಲ್ಲೇ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ, ಸರಿನಾ. ಇನ್ನೂ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇದೆ, ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ. ಆಮೇಲೆ ಇದರ ಲಿಂಕ್ ಎಲ್ಲ ಆಗಲೇ ಹೇಳಿದ್ದೀನಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ಆಫರ್ ಇದೆ ಇವಾಗ ಜುಲೈ 19ರಿಂದ 19-20 ಇರಬೇಕು, ಸ್ಯಾಟರ್ಡೆ ಮತ್ತು ಸಂಡೇ. ನೀವು ಆ ದಿನ ತೊಗೊಂಡ್ಬಿಡಿ, ಸ್ವಲ್ಪ ಕಡಿಮೆಗೂ ಕೂಡ ಆಗುತ್ತೆ. ನನಗೆ ಈ ಥರ ಆಫರ್ ಏನಾದರೂ ಬಂತು ಅಂದರೆ ಎಲ್ಲನೂ ಹೇಳ್ತೀನಿ ನಿಮಗೆ, ನಾನು ಆಗಲೇ ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ, ಸರಿನಾ. ನೋಡಿ ಈ ಥರ ಇದೆ. ಇದು ಸಾರಿ ಒಂದು ಸೆರ್ಗ್ ಭಾಗದಲ್ಲಿ ಈ ಥರ ಒಂದು ಹೋಲ್ ಕೊಟ್ಟಿದ್ದಾರೆ. ಇದನ್ನು ನಾವು ಕೈಯೊಳಗಡೆ ಈ ಥರ ಹಾಕ್ಕೊಂಡು ಈ ಥರ ಪಿನ್ ಮಾಡ್ಕೋಬೇಕಾಗತ್ತೆ. ಒಂಥರ ಹೊಸ ಟೈಪ್ ಇದೆ ಆಯಿತಾ. ಆಮೇಲೆ ನೆಕ್ಕಿಗೂ ಕೂಡ ಇದನ್ನು ಹಾಕ್ಕೋಬೋದು. ಹಾಗೆ ನಾವು ಈ ಫ್ರಿಲ್ಲೆಲ್ಲ ಇಟ್ಟು ಬ್ಲೌಸ್ ಮಾಡ್ಕೋತೀವಿ ನೋಡಿ, ನೆರಿಗೆ ಕೈ ಅಂತ ಹೇಳ್ತೀವಿ, ಆ ಥರದ್ದು ಕೈ ಥರ ನಾವು ಮೇಲ್ಗಡೆ ಪಿನ್ ಮಾಡಿ ಇಟ್ಕೊಂಡು ಬ್ಲೌಸ್ ರೀತಿ ಮಾಡ್ಕೋಬಹುದು. ಸುಮಾರು ರೀತಿಲಿ ವೇರ್ ಮಾಡ್ಕೋಬಹುದು. ಇದು ಒಂಥರ ಡಿಫ್ರೆಂಟ್ ಆಗಿದೆ ಈ ಸಾರಿ. ಸೊ ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಬೋದು, ಸರಿನಾ. ಓಕೆ, ಹಾಗಾದರೆ ಮತ್ತೆ ಸಿಗ್ತೀನಿ.